ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬಾಗಲಕೋಟೆಯಲ್ಲಿ ನಡೆದಂತಹ ಈ ಘಟನೆ ಏನೆಲ್ಲ ಅವಾಂತರಗಳನ್ನು ಮಾಡಿದೆ ಅನ್ನೋದರ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಕಿಡಿಗೇಡಿಗಳ ವಿರುದ್ಧ ತರಕಾರಿ ವ್ಯಾಪಾರಸ್ಥರಿಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಣ್ಣೀರು ಹಾಕಿದಂತಹ ಬಡ ತರಕಾರಿ ವ್ಯಾಪಾರಿ ಮಹಿಳೆ, ತಪ್ಪಿತಸ್ಥರು ಯಾರೇ ಆಗಲಿ ಕಠಿಣ ಕ್ರಮ ಆಗಬೇಕು, ಅದನ್ನೇ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು. ತರಕಾರಿ ಮಾರಿಯೇ ನಾವು ಜೀವನವನ್ನು ಸಾಗಿಸ್ತಾ ಇದ್ವಿ, ತುತ್ತಿನ ಚೀಲವನ್ನು ತುಂಬಿಸ್ಕೊಳ್ತಾ ಇದ್ವಿ. ತರಕಾರಿಗಳನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿದ್ದಾರೆ, ತಳ್ಳೋ ಗಾಡಿಯನ್ನು ಸುಟ್ಟು ಭಸ್ಮ ಮಾಡಿದ್ದಾರೆ. ನಾವು ಹೆಂಗೆ ವ್ಯಾಪಾರ ಮಾಡಬೇಕು? ನಮಗೆ ಯಾವ ಧರ್ಮ, ನಮಗೆ ಯಾವ ಜಾತಿ ಅಂತ ಕೇಳ್ತಾ ಇದ್ದಾರೆ. ಅದು ಹಿಂದೂನೋ ಮುಸ್ಲಿಮೋ ಮತ್ತೊಬ್ಬರೋ, ನಾವೇನು ಮಾಡಿದ್ವಿ ಅವರಿಗೆ ಅಂಥೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಯಾರ್ದೋ ಸಿಟ್ಟು, ಇನ್ಯಾರ್ದೋ ಗಲಾಟೆ, ಬಂದು ಬೆಂಕಿ ಹಚ್ಚಿದ್ಯಾರಿಗೆ? ತಳ್ಳೋ ಗಾಡಿಗೆ. ನೋಡಿ, ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಕಿಲ್ಲಾವೋಣಿಯಲ್ಲಿ ಪ್ರತಿನಿತ್ಯ ತರಕಾರಿ ಮಾರಿ ಜೀವನ ಸಾಗಿಸ್ತಾ ಇದ್ರು ಇವರು. 3-4 ಇದೇ ರೀತಿ ತಳ್ಳೋ ಗಾಡಿಗಳಿಗೆ ಬೆಂಕಿ ಹಚ್ಚೋಗಿದ್ದಾರೆ. ಅವರ ಬದುಕು ಈಗ ನಡು ನೀರಿನಲ್ಲಿ ಕೈ ಬಿಟ್ಟಂತಾಗಿದೆ. ಕಣ್ಣೀರಲ್ಲಿ ಕೈ ತೊಳಿಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೆಂಗೆ ಜೀವನ ನಡೆಸಬೇಕು ಅಂತ ಕೇಳ್ತಾ ಇದ್ದಾರೆ. ಹುಷಾರು ಹುಷಾರು ತಾಗುತ್ತದು ಇಲ್ಲಿ ಇದು ಪ್ಲಾಸ್ಟಿಕ್ ಹುಡುಕ್ತಾರ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದ್ರು ಎಂಬಂತೆ ಎಲ್ಲೋ ಆದ ಗಲಾಟೆ ಏನು ತಳ್ಳುವ ಗಾಡಿಗಳನ್ನಿಟ್ಟು ತರಕಾರಿಗಳನ್ನು ಮಾರಾಟ ಮಾಡಿ ಬದುಕು ಸಾಗಿಸುವಂಥವರ ಹೊಟ್ಟೆ ಮೇಲೆ ಬೆಂಕಿ ಇಟ್ಟಿದೆ ಅಂತ ಹೇಳ್ಬೋದು. ಅಂದರೆ ನಿನ್ನೆ ಏನು ಬಾಗಲಕೋಟೆಯ ನಗರದಲ್ಲಿ ಶಿವಾಜಿ ಜಯಂತಿ ಅಂಗವಾಗಿ ಶುರುವಾಗಿರ್ತಕ್ಕಂಥ ಮೆರವಣಿಗೆ ವಿಕೋಪಕ್ಕೆ ತಿರುಗಿ ಅಲ್ಲಿ ಗಲಾಟೆ ಆಗುತ್ತೆ, ಕಲ್ಲು ತೂರಾಟವಾಗುತ್ತೆ, ಚಪ್ಪಲಿ ಎಸೆತ ಆಗುತ್ತೆ. ಅದಾದ ನಂತರ ಎರಡೂ ಕೋಮುಗಳ ಮಧ್ಯೆ ಗಲಾಟೆ ಏರ್ಪಟ್ಟು ಅವರನ್ನು ಶಾಂತಗೊಳಿಸಲಿಕ್ಕೆ ಪೊಲೀಸರು ಹರಸಾಹಸವನ್ನು ಪಟ್ಟಿದ್ದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇನ್ನು ಶಾಂತ ರೀತಿಯುತವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ, ಅಂದರೆ ಬಾಗಲಕೋಟೆಯ ನಗರದಲ್ಲಿರ್ತಕ್ಕಂಥ ತರಕಾರಿ ಮಾರುಕಟ್ಟೆಯಲ್ಲಿ ಯಾರೋ ದುಷ್ಕರ್ಮಿಗಳು ತಿನ್ನುವ ಅನ್ನಕ್ಕೆ, ಅಂದರೆ ತರಕಾರಿಗಳನ್ನು ತಿನ್ನುವ ಅನ್ನಂತ ಏನು ಕರಿತೀವಿ, ಅದಕ್ಕೆ ಬೆಂಕಿ ಇಟ್ಟು ತಮ್ಮ ದುಷ್ಕೃತ್ಯವನ್ನು ಮೆರೆಯುವ ಮೂಲಕ ಈ ರೀತಿಯಾದಂಥ ಘಟನೆಗೆ ಸಾಕ್ಷಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ಈಗ ನೀವು ನೋಡ್ತಾ ಇರ್ಬೋದು, ಏನು 3 ಗಾಡಿಗಳಲ್ಲಿ ಏನು ಬೆಂಕಿಯನ್ನು ಇಟ್ಟು ಆ ತರಕಾರಿಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಅದು ಏನು ಸುಮಾರು 60ಕ್ಕೂ ಹೆಚ್ಚು ವಯಸ್ಸಿನ ಅವರು ಅಜ್ಜಿ ಜನ್ನತ್ ಬಿ ದೊಡಬನಿ ಅನ್ನುವಂಥವ್ರು ಸುಮಾರು ಇದರಿಂದನೇ ಬದುಕು ಸಾಗಿಸ್ತಾ ಬಂದವರು. ಅಂದರೆ ತರಕಾರಿಗಳನ್ನು ಮಾರಾಟ ಮಾಡಿ ಅವರು ಕುಟುಂಬವನ್ನು ಸಾಗಿಸ್ತಾ ಬಂದಿದ್ದರು. ಆದರೆ ಎಲ್ಲೋ ನಡೆದಂಥ ಗಲಾಟೆ, ಯಾರೋ ದುಷ್ಕರ್ಮಿಗಳು ಬಂದು ಈ ರೀತಿಯಾದಂಥ ದುಷ್ಕೃತ್ಯಕ್ಕೆ ಕಾರಣರಾಗಿದ್ದಾರೆ. ಸುಮಾರು 20-30 ಸಾವಿರ ಕೊಟ್ಟು ದುಡ್ಡನ್ನು ಖರ್ಚು ಮಾಡಿ ತರಕಾರಿಯನ್ನು ತಂದು ಅದನ್ನು ಮಾರಾಟ ಮಾಡಿ ಅದರಿಂದ ಬದುಕು ಸಾಗಿಸ್ತಾ ಇದ್ದರು. ಆದರೆ ನಿನ್ನೆ ತಡರಾತ್ರಿ ನಡೆದಿರ್ತ ಯಾರೋ ಬೆಂಕಿಯನ್ನಿಟ್ಟು ಕೇವಲ ಗಾಡಿಗಳಿಗೆ ಬೆಂಕಿಯನ್ನಿಟ್ಟಿಲ್ಲ, ಅವರ ಬದುಕಿಗೆ ಬೆಂಕಿಯನ್ನಿಟ್ಟಿದ್ದಾರೆ ಅಂತ ಹೇಳ್ಬೋದು. ಬನ್ನಿ ಇದರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಏನು ಅಜ್ಜಿ ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಅಜ್ಜಿ, ಸುಮಾರು ಎಷ್ಟು ಖರ್ಚು ಮಾಡಿ ಇಟ್ಟಿದ್ರಿ? ಎಷ್ಟು ದಿವಸದಿಂದ ನೀವು ತರಕಾರಿ ಮಾರ್ತಾರ ಬದುಕು ಸಾಗಿಸ್ತಾ ಇದ್ರಿ? ನಾವು 45 ವರ್ಷ ತನಕ ನಾವು ಹಚ್ಚಾಕತ್ತೀವಪ್ಪ. 30-35 ಸಾವಿರ ರೂಪಾಯಿ ಇದ್ದಿತ್ತು ನಮ್ಮ ಬದುಕ. ಹೆಂಗ್ರಿ ಅಜ್ಜಿ, ಎಷ್ಟು ವರ್ಷದಿಂದ ನೀವು ಇದನ್ನೇ ಉದ್ಯೋಗ ಮಾಡ್ತೀವಿ? ಇದು ಮಾಡ್ತೀವಿ, 40 ವರ್ಷ ಮ್ಯಾಗ ಆತಮ್ಮ ಇದು ಮಾಡ್ತೀವಿ ನಾವು. ಇದೇ ಕುಟುಂಬ, ಇದರಲ್ಲಿಂದನೇ ಕುಟುಂಬ ಸಾಕ್ತೀವಿ? ಇದರಿಂದ ಕುಟುಂಬ ಸಾಕ್ತೀವಿ. ಗೊತ್ತೈತೆ ಎಲ್ಲ ನಿನ್ನೆ ಬೆಂಕಿಗೆ ಆಹುತಿ ಆಗಿಬಿಟ್ಟು? ಹ್ಞೂ ರೀ, ಆಗಿಬಿಟ್ಟೈತೆಪ್ಪ. ಮತ್ತು ಫೋನ್ ಹಚ್ಚಿ ಹೇಳಿದ್ರು ಹಿಂಗಕ್ಕ ಅಂತ. ನಾ ರಾತ್ರಿ ನಾನು ಬಂದಿದ್ದೆಪ್ಪ. ಹಿಂಗೆ ಆತಂದ್ಗ ಸುಮ್ಮನೆ ನಿಂತು ಸುಮ್ಮ ಆದ್ನಪ್ಪ. ಏನು ರಜಿ, ಎಲ್ಲೋ ಒಂದು ಕಡೆ ಗಲಾಟೆ ನಡೀತೈತಿ, ಇದಕ್ಕೇನು ನಿಮ್ಗೇನು ಸಂಬಂಧ ಅಂತೀನಪ್ಪ? ನಾವು ಯಾವುದೂ ಇದನ್ನು ಮಾಡೋದಿಲ್ಲಪ್ಪ. ಎಲ್ಲರೂ ನೀವು ಅವ್ರು ಬಂದ್ರೆ ನಮ್ದು ವ್ಯಾಪಾರ ಹೌದಂತಿಲ್ಲ, ನಮ್ಮ ಭೇದ ಭಾವನ ನಮ್ಗೆ ಯಾಕೆ ಬೇಕು? ಹೌದಂತಿಲ್ಲ ಅಂತೀವಿ. ಗೊತ್ತೈತೆ, 30-35 ಸಾವಿರ ರೂಪಾಯಿ ನುಕ್ಸಾನ ಆಗೈತೆ ನೋಡ್ರಿ. ಎಲ್ಲ ಲಾಸ್ ಅಲ್ಲಲ್ಲ. ಹ್ಞೂನಪ್ಪ. ಇದಿಷ್ಟು ಅಜ್ಜಿಯವರು ಹೇಳುವಂಥದ್ದು. ಆದರೆ ನಮ್ಮ ಬದುಕಿಗೆ ಬೆಂಕಿ ಇಟ್ಟಂತಾಗಿದೆ. ಸುಮಾರು 20-30 ಸಾವಿರ ಕೊಟ್ಟು ಖರ್ಚು ಮಾಡಿ ತರಕಾರಿಗಳನ್ನು ತಂದಿದ್ದೆ, ಅದೆಲ್ಲವೂ ಬೆಂಕಿಗೆ ಆಹುತಿಯಾಗಿದೆ ಅನ್ನುವಂಥ ಬೇಸರವನ್ನು ಈ ಅಜ್ಜಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇವರಿಗೆ ಸರ್ಕಾರದಿಂದ ಪರಿಹಾರ ಬರಲಿ ಅನ್ನುವಂಥ ಆಗ್ರಹ ಕೂಡ ನಮ್ಮದಾಗಿರುವಂಥದ್ದು. ಕ್ಯಾಮ್ರಾಮನ್ ಆನಂದ್ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ.